ರಾಮದುರ್ಗ ನಗರದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಗುರುವಾರ 14ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮದ ನಿಮಿತ್ತ ಧ್ವಜಾರೋಹಣ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ನಗರದ ನಾನಾ ಓಣಿಗಳಿಂದ ಹಿರಿಯರು, ತಾಯಂದಿರು ಮತ್ತು ತರುಣರು ತಮ್ಮ ಓಣಿಯಲ್ಲಿರುವ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಂಜಿನ ಮೆರವಣಿಗೆಯ ಮುಖಾಂತರ ತಾಯಿ ಭಾರತ ಮಾತೆಗೆ ಜಯವಾಗಲಿ ಎಂಬ ಉದ್ಘೋಷದೊಂದಿಗೆ ಧ್ವಜಾರೋಹಣದ ಸ್ಥಳವನ್ನು ತಲುಪಲಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ತಾಲೂಕು ಸೇವಾ ಪ್ರಮುಖ ಸಂಗಮೇಶ್ ಊದಪುಡಿ ತಿಳಿಸಿದರು. ವಿಭಾಗ ಸತ್ಸಂಗ ಪ್ರಮುಖ ಶ್ರೀ ವಿಜಯೇಂದ್ರ ಜೋಶಿ ಮಾತನಾಡಿ, ಎಲ್ಲ ದೇಶಭಕ್ತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕರೆ ಕೊಟ್ಟರು. ಪ್ರಖಂಡದ ಅಧ್ಯಕ್ಷ ಪ್ರಕಾಶ್ ಸುಳಿಭಾವಿ, ನಾರಾಯಣ್ ಸೋರಿ, ಪುರುಷೋತ್ತಮ್ ಲಾಹೋಟಿ, ಹನುಮಂತಗೌಡ ಪಾಟೀಲ್, ಅಪ್ಪನಗೌಡ ಪಾಟೀಲ್, ಸುನಿತಾ ತಿಮ್ಮನಗೌಡರ್ ಸೇರಿದಂತೆ ಮತ್ತಿತರರು ಈ ವೇಳೆ ಇದ್ದರು. ಈ ಒಂದು ಅಖಂಡ ಭಾರತ ಸಂಕಲ್ಪ ದಿನ 1947ರ ಸ್ವಾತಂತ್ರ್ಯೋತ್ಸವದ ನಂತರದಿಂದ ಅವಾಗಿನಿಂದಲೂ ಜನರ ಮನಸ್ಸಿನಲ್ಲಿತ್ತು. 1964ರಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆದ ನಂತರ ಮೊದಲಿಗೆ ನಮ್ಮದು ಅಖಂಡ ಭಾರತ ಅಂದ್ರೆ ಬರ್ಮಾ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ್, ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ್, ಭೂತಾನ್ ಇವೆಲ್ಲ ದೇಶಗಳನ್ನು ಸೇರಿದಾಗ ಅಖಂಡ ಭಾರತ. ಈಗಿದ್ದದ್ದು ಕೇವಲ ಅದರ ತುಂಡು. ಹಾಗಾಗಿ ಸಮಗ್ರವಾಗಿ ಅಖಂಡ ಭಾರತ ಒಂದಾಗಬೇಕು ಅನ್ನುವಂಥ